ಸರಿ ಮಾಡ್ತೀನಿ. ಅಗ್ನಿ, ಒಂದು ನಿಮಿಷ. ನೀನು ಸಂಪೇಪುರಕ್ಕೆ ಬಂದಾಗಲೇ ನನಗೆ ನನ್ನ ಮಗ ವೇದಾಂತ್ ಬಗ್ಗೆ ಗೊತ್ತಿತ್ತಲ್ವಾ? ಹೌದು, ಗೊತ್ತಿತ್ತು. ಮತ್ತು ಯಾಕೆ ಅವತ್ತೇ ನನಗೆ ಹೇಳಲಿಲ್ಲ? ಯಾಕೆ ಸುಳ್ಳೇಳಿ ನಾನು ಇಲ್ಲಿ ಕರ್ಕೊಂಬಂದೆ? ಯಾಕೆ ವೇದಾಂತ್ ವಿರುದ್ಧ ನನ್ನನ್ನು ಎತ್ಕಡ್ದೆ? ಯಾಕೆ ನನ್ನಿಂದ ಅವನಿಗೆ ಅವಮಾನ ಮಾಡಿಸ್ದೆ? ಸ್ವಂತ ತಂದೆಯಿಂದ ಅವನು ಯಾಕೆ ನೋವು ಕೊಡೋ ಹಾಗೆ ಮಾಡಿದೆ? ಸೂರ್ಯನಾರಾಯಣ, ನೀನು ಬುದ್ಧಿವಂತನ ದಡ್ಡನ ಗೊತ್ತಾಗ್ತಾ ಇಲ್ಲ. ನಾನು ಸಂಕೆಪುರಕ್ಕೆ ಬಂದಾಗಲೇ ನಿನ್ನ ಮಗನ್ನ ಭೇಟಿ ಮಾಡಿಸಿದ್ರೆ ನನಗೇನು ಸಿಗ್ತಿತ್ತು? ಅಪ್ಪ ಮಗನ ದೂರ ಮಾಡಿ ಒಂದು ಕುಟುಂಬನ ಒಡೆದ್ರೆ ನಿನ್ಗೇನು ಸಿಗುತ್ತೆ? ನೆಮ್ಮದಿ ಸಿಗ್ತಿದೆ ಸೂರ್ಯನಾರಾಯಣ. 25 ವರ್ಷದಿಂದ ಹೊಟ್ಟೆಯಲ್ಲಿರೋ ಬೆಂಕಿ ದಗ ದಗ ಅಂತ ಉರಿತಿತ್ತು. ಆದರೆ ಈಗ ತಣ್ಣಗಾಗ್ತಿದೆ. ನಿಮ್ಮನ್ನೆಲ್ಲ ಒಂದು ಮಾಡೋಕ್ಕೆ ಬಂದಿಲ್ಲ ನಾನು, ನಿಮ್ಮನ್ನೆಲ್ಲ ಸರ್ವನಾಶ ಮಾಡೋಕ್ಕೆ ಬಂದಿರೋದು. ಅದೆಲ್ಲ ಬಿಡು, ಕೈ ಮುಗಿದು ಬೇಡ್ಕೊತೀನಿ. ದಯವಿಟ್ಟು ನನ್ನನ್ನು ನನ್ನ ಕುಟುಂಬದವ್ರ ಹತ್ರ ಕಳಿಸ್ಕೊಡು. ಖಂಡಿತ ಇಲ್ಲ. ನಮ್ಮಪ್ಪ ಅಮ್ಮ ಜೈಲಲ್ಲಿ ಹೇಗೆ ಶಿಕ್ಷೆ ಅನುಭವಿಸ್ತಿದಾರೋ ನೀನು ಹಾಗೆ ಶಿಕ್ಷೆ ಅನುಭವಿಸ್ಬೇಕು. ನಿನ್ನ ಹೆಂಡತಿ ಮಕ್ಕಳನ್ನ ನೆನೆಸ್ಕೊಂಡು ಒದ್ದಾಡಬೇಕು. ಕಡೆ ಪಕ್ಷ ನನ್ನ ಹೆಂಡತಿ ಮುಖನಾದರೂ ಒಂದ್ಸಲ ತೋರಿಸು ಅಗ್ನಿ. ನಿನ್ನ ಹೆಂಡತಿ ಫೋಟೋ ತೋರಿಸ್ಬೋದು, ಆದರೆ ಏನು ಮಾಡೋದು, ಇಷ್ಟು ಬೇಗ ಬೇಡ. ನಾನು ನಿನ್ನ ನೆನಪಿನ ಶಕ್ತಿ ತರಿಸ್ತೀನಿ. ಎಲ್ಲಿ ನೆನ್ಪು ಮಾಡ್ಕೋ ಹೆಂಡ್ತಿನ. ನೆನ್ಪು ಬಂತಾ? ಇಲ್ಲ ಇಲ್ಲ ಅಗ್ನಿ, ನೆನಪಾಗ್ತಿಲ್ಲ. ದಯವಿಟ್ಟು ಒಂದ್ಸಲ ಫೋಟೋ ತೋರಿಸು ಪ್ಲೀಸ್. ಇದೇ ಇವತ್ತು ನಿನ್ನ ಟಾಸ್ಕು. ನಿನ್ನ ಹೆಂಡತಿ ಮುಖನ ನೆನ್ಪು ಮಾಡ್ಕೋ. ನನ್ನ ಶತ್ರುಗಳಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ವೈದೇಹಿ. ನಿನ್ನೆ ನೋಡ್ತಾ ಇದ್ರೆ ನನಗೆ ತುಂಬಾ ಅಯ್ಯೋ ಅನ್ನಿಸ್ತಾ ಇದೆ. ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರಲ್ಲ, ಪಾಪ ನಿನ್ನೆ ಮುಖ ನೋಡಿ ಅದನ್ನು ಹೇಳಿರ್ಬೇಕು ಅಂತ ಅನ್ಸುತ್ತೆ. 25 ವರ್ಷ ಆದಮೇಲೆ ಗಂಡನ ಮುಖ ನೋಡ್ತೀನಲ್ಲ ಅಂತ ನೀನು ಎಷ್ಟು ಖುಷಿಯಾಗೆ ಕುಣಿದಾಡ್ತಾ ಹೋದೆ. ಆದರೆ ನೀನಲ್ಲಿ ಹೋಗಿ ತಲುಪೋದ್ರೊಳಗಡೆ ನಿನ್ನ ಗಂಡ ಕಾಣೆ ಆಗ್ಬಿಟ್ಟಿದ್ರು. ವೆರಿ ಅನ್ಫಾರ್ಚುನೇಟ್ ಅಲ್ವಾ? ಸುಹಾಸಿನಿ, ಗಾಯದ ಮೇಲೆ ಉಪ್ಪು ಸುರಿಯೋ ಕೆಲಸನ ಮಾಡಬೇಡ. ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ ಹೋಗು. ಓ ಹಾಗ, ನನ್ನ ಕೆಲಸನೇ ನಿನ್ನ ಯೋಗಕ್ಷೇಮನ ವಿಚಾರಿಸ್ಕೊಳ್ಳೋದು. ಪಾಪ ನೀನು ಆಮೇಲೆ ಗಂಡ ಸಿಗಲಿಲ್ಲ ಅಂತ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ? ಇಷ್ಟು ದಿನ ಮಾತಾಡದೆ ಸುಮ್ಮನೆ ಇದ್ದೆ, ಹೇಗೀಗ ನಾಲ್ಗೆ ತುಂಬ ಚುರುಕಾಗ್ತಾ ಇದೆ. ನಾಲ್ಗೆಗೆ ಎಲ್ಬಿಲ್ಲ ಅನ್ನೋದು ನಿನಗೂ ಗೊತ್ತಲ್ಲ ಅಕ್ಕ. ನಿನಗೆ ಹೇಗೆ ಕಂಟ್ರೋಲಿಗೆ ತರಬೇಕು, ನಿನ್ನ ಬಾಯಿ ಹೇಗೆ ಮುಚ್ಚಿಸ್ಬೇಕು ಅಂತ ನನಗೆ ಗೊತ್ತು.
ನಾನು ಹೆದರ್ಕೋತೀನಿ, ಭಯ ಪಡ್ತೀನಿ, ನೀನು ಹೇಳ್ದಾಗೆಲ್ಲ ಕೇಳ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಲ್ವಾ? ನಿನ್ನ ಮಗನ ಒಂದು ವಿಡಿಯೋ ಇಟ್ಕೊಂಡು ನನ್ನನ್ನು ನಿನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಸ್ದೆ ಅಲ್ಲ? ಯಾಕೆ ಸುಹಾಸಿನಿ, ಭಯ ಆಗ್ತಿಲ್ವಾ? ನಿನ್ನ ಹತ್ರ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಒಂದು ವಿಡಿಯೋ ಇದ್ರೆ ನನ್ನ ಹತ್ರ ನಿನಗೊಂದು ಸರ್ಪ್ರೈಸ್ ಇದೆ. ಬಾ ಅಕ್ಕ. ಸೂರಿ, 25 ವರ್ಷಗಳಾಯ್ತು ಸೂರಿ ನಿಮ್ಮನ್ನು ನೋಡಿದೆ ನಾನು. ಕರೆಕ್ಟ್ ಅಲ್ಲ? ಭಾವಂಗೆ ಈಗ ಸ್ವಲ್ಪ ಬಿಳಿ ಕೂದಲು ಬಂದಿದೆ. ಅವರೀಗ ಅಗ್ನಿ ಕೈ ಕೆಳಗಡೆ ಇದ್ದಾರೆ. ಸಾಯಿಸ್ಬೇಕು ಅಂತ ಮನಸ್ಸು ಮಾಡಿದ್ರೆ ಫ್ಯೂ ಸೆಕೆಂಡ್ಸ್ ಸಾಕು. ಲಾಜಿಕ್ ಏನೋ ಕರೆಕ್ಟಾಗೇ ಇದೆ, ಆದ್ರೂ ಯಾಕೋ ಕನ್ವಿನ್ಸೇ ಆಗ್ತಾ ಇಲ್ವಲ್ಲ. ಅಮ್ಮು, ಏನ್ ಕನ್ವಿನ್ಸ್ ಆಗಿಲ್ವೇ? ಅಮ್ಮು, ನಿನ್ನೆ ಕೇಳ್ತಿರೋದು. ಅಕ್ಕ, ಅಜ್ಜಿ ಹತ್ರ ನಿನ್ನೆ ಮಾತಾಡೋಣ ಅಂದ್ಕೊಂಡಿದ್ದ ವಿಷಯನ ಇವತ್ತು ಮಾತಾಡಿದೆ. ನನಗೇನೋ ಅಜ್ಜಿ ಎಮೋಷನ್ಸ್ ಕರೆಕ್ಟಾಗಿದೆ ಅನಿಸ್ತು. ಆದರೆ ಸಂಕೆಪುರದಲ್ಲಿ ಅಪ್ಪಾಜಿ ಫೋಟೋ ಹುಡುಕ್ ಕಳಿಸಿ ಅಂತ ವೈಜಯಂತಿ ಅಮ್ಮಂಗೆ ಹೇಳಿದಾಗ ಅಮ್ಮ ಹುಡುಕ್ ಕಳಿಸ್ತೀನಿ, ತಕ್ಷಣ ಕಳಿಸ್ತೀನಿ ಅಂತ ಹೇಳಿದ್ರು. ಹೌದಾ? ಆಮೇಲೆ ಏನಾಯ್ತು? ಆಮೇಲೆ ನಾವು ಸಂಕೆಪುರದಿಂದ ವಾಪಸ್ ಬಂದಮೇಲೆ ವೈಜಯಂತಿ ಅಮ್ಮನ ಮುಖದಲ್ಲಿ ಫುಲ್ ಸಂಭ್ರಮ ಇತ್ತು. ಆದರೆ ಅಪ್ಪಾಜಿ ನಮ್ಮ ಜೊತೆ ಬಂದಿಲ್ಲ ಅಂತ ಗೊತ್ತಾದ ತಕ್ಷಣ ವೈಜಯಂತಿ ಅಮ್ಮನ ಮುಖ ಸಡನ್ನಾಗಿ ಡಲ್ ಆಗೋಯ್ತು. ವೈಜಯಂತಿ ಅಮ್ಮ ಅಪ್ಪಾಜಿ ನಮ್ಮ ಜೊತೆ ಬರ್ತಾರೆ ಅಂತಲೇ ಕಾಯ್ತಿದ್ರು ಅನ್ಸುತ್ತೆ. ಅಕ್ಕ, ವೇದಾಂತ್ ಅವ್ರ ತಂದೆ ವಿಚಾರ ಬಂದಾಗೆಲ್ಲ ವೈಜಯಂತಿ ಅಮ್ಮನ ಮುಖದಲ್ಲಾಗೋ ಭಾವನೆಗಳ ಬದಲಾವಣೆನ ನಾನು ಗಮನಿಸಿದ್ದೀನಿ. ಇಲ್ಲ ಅಂದರೆ ಹೀಗಿರ್ಬೋದಾ, ವೇದಾಂತ್ ಅವ್ರ ತಂದೆ ವೈಜಯಂತಿ ಅಮ್ಮಂಗೆ ಏನಾದರೂ ಸಹಾಯ ಮಾಡಿರ್ಬೋದಾ? ಇಲ್ಲ ಅಂದ್ರೆ ವೇದಾಂತ್ ಅವ್ರ ತಂದೆ ವಿಚಾರ ಬಂದಾಗೆಲ್ಲ ಯಾಕೆ ಅಷ್ಟೊಂದು ಕಾಳಜಿ ತೋರಿಸ್ತಾರೆ? ಅಮ್ಮು, ಮತ್ತೆ ಇನ್ನೇನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಅಕ್ಕ, ಏನೋ ಲೆಕ್ಕಾಚಾರ ಆಗ್ತಿದ್ದೆ. ಲೆಕ್ಕಾಚಾರನ? ಏನೇ ಅದು ಅಮ್ಮು, ಸರಿಯಾಗಿ ಹೇಳು. ಇದೊಂಥರ ಲೆಕ್ಕಾಚಾರನೇ ಅಕ್ಕ. ಅಕ್ಕ, ನಮ್ಮ PUಲಿ ಮ್ಯಾಥ್ಸಲ್ಲಿ ಒಂದು ಕ್ವೆಶ್ಚನ್ ಬರ್ತಿತ್ತು ಗೊತ್ತಾ, ಎಕ್ಸ್ನ ಕಂಡಿಡಿರಿ ಅಂತ. ಅದೇ ಥರ ಇಲ್ಲಿ ನಾವು ಹಿಂದೆ ಮುಂದೆ ಏನು ಅಂತ ಕಂಡುಹಿಡಿಬೇಕು, ಆಮೇಲೆ ಅದ್ರ ಬೆಲೆ ಗೊತ್ತಾಗುತ್ತೆ. ಕಂಡು ಹಿಡಿಬೇಕು ಅಕ್ಕ, ಕಂಡು ಹಿಡಿಲೇಬೇಕು. ಅವರಿಗೂ ಈ ಮನೆಗೂ ಏನು ಸಂಬಂಧ ಇದೆ ಅಂತ ಕಂಡು ಹಿಡ್ದೇ ಹಿಡಿಯೋಣ.
ಸುಹಾಸಿನಿ, ಸೂರ್ಯವರೆಲ್ಲಿ? ಪ್ಲೀಸ್ ಹೇಳು ಸೂರ್ಯವರೆಲ್ಲಿ, ಪ್ಲೀಸ್. ಸೂರ್ಯವರೆಲ್ಲಿದ್ದಾರೆ ಹೇಳು ಸುಹಾಸಿನಿ. ಸೂರಿ ಎಲ್ಲಿದ್ದಾರೆ ಸುಹಾಸಿನಿ? ನಿಂಗೆ ಕೇಳ್ತಾ ಇರೋದು, ಸೂರಿ ಎಲ್ಲಿದ್ದಾರೆ ಹೇಳು ಸುಹಾಸಿನಿ. ಸೂರಿ ಎಲ್ಲಿದ್ದಾರೆ ಸುಹಾಸಿನಿ? ನನ್ನ ಸೂರಿ ಎಲ್ಲಿದ್ದಾರೆ? 25 ವರ್ಷಗಳಿಂದ ನಾನು ಅವ್ರನ್ನ ನೋಡೇ ಇಲ್ಲ. ಸುಹಾಸಿನಿ, ನೀನು ಇಷ್ಟು ವರ್ಷ ನನ್ನ ಮೇಲೆ ಎಷ್ಟು ಅನ್ಯಾಯ ಮಾಡಿದ್ರು ನಾನು ಸಹಿಸ್ಕೊಂಡಿದ್ದೀನಿ ಅಲ್ವಾ? ಒಂದ್ಸಲ ಹೇಳ್ಬಿಡು ಸೂರಿ ಎಲ್ಲಿದ್ದಾರೆ ಅಂತ. ಬೇಕಾದ್ರೆ ದೂರದಿಂದ ಅವ್ರನ್ನ ನೋಡ್ತೀನಿ. ಸೂರಿ ಎಲ್ಲಿದ್ದಾರೆ ಅಂತ ಹೇಳು, ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ಏನಂತ ಇನ್ನೊಂದ್ಸರಿ ಹೇಳು. ಇದು ಇಂಟ್ರೆಸ್ಟಿಂಗ್ ಆಗಿರೋದು. ಕಾಲಿಗೆ ಬೀಳ್ತೀನಿ ಅಂತೆ ಅಲ್ಲ, ಇಷ್ಟು ದಿನ ಏನೇ ಮಾಡ್ದೆ ನೀನು? ಏನು ಮಾಡ್ದೆ? ಈ ಮನೆ ಮಹಾರಾಣಿ ತರ ಇತ್ತ ನನ್ನ ಕೈಲಿ ಮನೆ ಕೆಲಸ ಮಾಡಿಸ್ತೀಯ, ಬಾಗಿಲಿಗೆ ಹೂ ಕಟ್ಟಿಸ್ತೀಯಾ? ನನ್ನ ಕೈಯಿಂದ ನಡಿಬೇಕಾದ ಪೂಜೆನ ನೀನು ಮಾಡ್ತೀಯ, ನನ್ನ ಕೈಲಿ ಮನೆ ನೆಲ ಸಾರಿಸ್ತೀಯಾ? ಏನನ್ಕೊಂಡಿದ್ಯಾ ನೀನು? ಏನನ್ಕೊಂಡಿದ್ದೆ? ಕಾಲ ಬದಲಾಗ್ಬಿಟ್ಟಿದೆ, ಕಾಲ ನಿನ್ನ ಕಡೆ ಇದೆ ಅಂತನಾ? ನೋ, ಅದು ಒಂದು ಸಣ್ಣ ಪಾಸ್ ಅಷ್ಟೇ. ಕಾಲ ಯಾವತ್ತು ನನ್ನ ಕಡೆಗೆ ಇರೋದು. ಮತ್ತೆ ಗೇಮ್ ಸ್ಟಾರ್ಟ್. ಈ ಸುಹಾಸಿನಿ, ನನ್ನ ಗಂಡನ್ ಒಂದ್ಸಲ ತೋರಿಸು, ಬೇಕಾದ್ರೆ ನಾನು ನನ್ನ ಕಾಲಿಗೆ ಬೀಳ್ತೀನಿ. ಹೇಳಿದ್ ನಾನು ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಕಾಲಿಗೆ ಬೀಳು. ಒಂದು ನಿಮಿಷ ಮದರ್ ಇಂಡಿಯಾ. ಅಮ್ಮ, ನೀವ್ಯಾಕೆ ಇವ್ರ ಕಾಲಿಗೆ ಬೀಳ್ತಿದ್ದೀರಾ? ಕಾಲಿಗೆ ಬೀಳ್ಸ್ಕೊಳ್ಳೋಕ್ಕೂ ಯೋಗ್ಯತೆ ಇರಬೇಕು. ಹಲೋ ಮೈ ಡಿಯರ್ ಮದರ್ ಇಂಡಿಯಾ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಧ್ರುವ, ನೀನು ಇಷ್ಟು ಚೆನ್ನಾಗಿ ಮಾತಾಡ್. ಹೌದು, ನಾನೇ ಧ್ರುವ ವಸಿಷ್ಠ, ವಸಿಷ್ಠ ಕುಟುಂಬದ ಕೊನೆ ಮಗ.
ಹಾಂ ವೆಂಕಟೇಶ, ನಾನು ಮಂಜು. 30,000 ರೂಪಾಯಿ ಬೇಕಾಗಿತ್ತು. 2 ತಿಂಗಳಲ್ಲಿ 15 ತೀರಿಸ್ಬಿಡ್ತೀನಿ. ಹಲೋ ಹಲೋ, ಹಲೋ ಕೆಂಪೇಗೌಡ, ಹೇಗಿದ್ಯಪ್ಪ? ಮತ್ತೆ ಒಂದು 30,000 ರೂಪಾಯಿ ಬೇಕಾಗಿತ್ತು. ಇಲ್ಲ 2 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಹಲೋ, ನಮಗೇನಾದರೂ ಸಹಾಯ ಬೇಕಾದಾಗ ನಮ್ಮ ಸಮಯಕ್ಕೆ ಯಾರೂ ಆಗೋದೇ ಇಲ್ಲ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಪರಿ, ಅದು ನಮ್ಮ ಪಾಪಣ್ಣ ಇದ್ದಾನಲ್ಲ. ಯಾವ ಪಾಪಣ್ಣಿ? ಅದೇ ಸೆಕ್ಯೂರಿಟಿ ಗಾರ್ಡ್ ಪಾಪಣ್ಣ ಇದ್ದಾನಲ್ಲ, ಅವನಿಗೆ ಅರ್ಜೆಂಟಾಗಿ 30,000 ಬೇಕಾಗಿತ್ತಂತೆ. ಅದಕ್ಕೆ ಅಡ್ಜಸ್ಟ್ ಮಾಡ್ತಾ ಇದ್ದೆ ಪರಿ. ಅವ್ರಿಗೆ ಅಡ್ಜಸ್ಟ್ ಮಾಡೋದಕ್ಕೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಕೈಲಿ ಇಷ್ಟು ದೊಡ್ಡ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡೋದಕ್ಕೆ ಆಗಲ್ಲ ಅಂತಿದ್ದ. ಅದಕ್ಕೆ ಇಷ್ಟೆಲ್ಲ ಪ್ರಯತ್ನ ಪರಿ. ಅಂದರೆ ನೀವು ಇನ್ನೇನು ಮಾಡೋದು ಪರಿ, ಆಗಿದ್ದಾಗೋಯ್ತು, ಅಡ್ಜಸ್ಟ್ ಮಾಡಲೇಬೇಕಲ್ವಾ? ಯಾರಿಗೆ? ಪಾಪಣ್ಣಿಗೋ ಅಥವಾ ನಿಮಗೋ? ನನ್ಗ? ಯಾಕೆ? ಇಲ್ಲಪ್ಪ, ನನಗೆ ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಇಲ್ಲ. ರೀ, ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ ಅಲ್ವಾ? ಅದು ಈ ಮನೆ ಸಮಸ್ಯೆ ಅಲ್ವಾ? ಯಾಕೆ ನೀವು ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದೀರಿ? ಅದು ಏನು ಮುಚ್ಚಿಡ್ತಾ ಇಲ್ಲ ಪರಿ. ಸರಿ, ಹಾಗಿದ್ರೆ ಆಟೋ ಎಲ್ಲಿ? ಅದು ಸಣ್ಣ ಡ್ಯಾಮೇಜ್ ಆಗಿದೆ, ಗ್ಯಾರೇಜಿಗೆ ಬಿಟ್ಟಿದ್ದೀನಿ. ಸಣ್ಣ ಡ್ಯಾಮೇಜ್ ಆಗಿದೆಯೋ ಅಥವಾ ದೊಡ್ಡದಾಗಿ ಆಕ್ಸಿಡೆಂಟೇ ಆಗಿದೆಯೋ? ರೀ, ನಿಮ್ಮನ್ನೇ ಕೇಳ್ತಿರೋದು. ದೃಷ್ಟಿನ ನೀವು ಜಾಸ್ತಿ ತೆಗೀರಿ. ಈಗ ನಮ್ಮನ್ನು ನೋಡಿ ಉಟ್ಕೊಳ್ಳೋರು ತುಂಬ ಜನ ಇದ್ದಾರೆ. ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಬೇಡ ಧ್ರುವ. ಏನು ಅನ್ಸುತ್ತೋ ಅದೇ ಮಾಡು. ಅಮ್ಮ, ಚಿಕ್ಕ ವಯಸ್ಸಿಂದ ಯಾರು ಈ ಥರ ಒಳ್ಳೆ ಬುದ್ಧಿ ಹೇಳ್ಕೊಂಡು ಬೆಳೆಸೇ ಇಲ್ಲ ಅಮ್ಮ. ಹೇಳ್ಕೊಟ್ಟಿದ್ದೆಲ್ಲ ಕೆಟ್ಟ ಬುದ್ಧಿ, ಕೆಟ್ಟ ಕೆಲಸನೇ. ಯಾಕೆ ಮಾತಾಡ್ಯಾ? ಅವಾಗಿಂದ ಮಾತಾಡ್ತಾನೆ ಇದ್ದೀನಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದೇನು ಮಿರಾಕಲ್ಲು? ನೀನು ಮಾತಾಡ್ತಾ ಇದೀಯಾ, ಇಷ್ಟು ಚೆನ್ನಾಗಿ ಓಡಾಡ್ತಾ ಇದೀಯಾ, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಮಾತಾಡ್ಯಾ. ನನಗೆ ಫುಲ್ ರಿಕವರಿಯಾಗಿ ಬಂದಿದ್ದೀನಿ. ಯಾಕೆ ನಿಮ್ಗೆ ಖುಷಿ ಆಗ್ತಿಲ್ವಾ? ಹಾಂ, ಖುಷಿ ಆಗ್ತಾ ಇದೆ. ಕೂದ್ಮೇಲೆ ನಗು, ಆದರೆ ಮನ್ಸೊಳಗೆ ಸೇಡು. ಟಿಪಿಕಲ್ ಸುವಾಸನೆ ನೀವು, ಚೂರು ಬದಲಾಗಿಲ್ಲ. ಎಷ್ಟು ಜನಕ್ಕೆ ಈ ಥರನೇ ಯಮಾರಿಸಿದ್ದೀರಲ್ವಾ? ಎಷ್ಟು ದಿನ ಅಂತ ಇದೇ ಥರ ನಾಟಕ ಮಾಡ್ಕೊಂಡಿರ್ತೀರಾ? ಒಂದಲ್ಲ ಒಂದು ದಿವಸ ನಿಮ್ಮ ನಾಟಕದ ಪರದೆ ಬೀಳಲೇಬೇಕು. ಅದು ಸದ್ಯದಲ್ಲೇ ಬೀಳುತ್ತೆ. ಅವಾಗ ನಿಮ್ಗಿದೆ ಮಾರಿ ಹಬ್ಬ. ಇನ್ನು ಮುಂದೆ ನಿಮ್ಮ ಆಟ ಏನು ನಡೆಯಲ್ಲ. ನಮ್ಮಮ್ಮನ ವಿಚಾರಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ.